ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇ 15ನೇ ತಾರೀಕಿನಿಂದ ಈ ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯುತ್ತದೆ. ಸಂಪತ್ತಿನ ಸುರಿಮಳೆಯಾಗುತ್ತದೆ. ಒಟ್ಟಾರೆಯಾಗಿ ಮಂಗಳ ಶುಕ್ರನಿಂದ ವಿಶೇಷವಾಗಿ ಮಹಾರಾಜಯೋಗ ಸೃಷ್ಟಿಯಾಗ್ತಾ ಇದ್ದು ಇದು ಅದೃಷ್ಟದ ಪರ್ವಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಈ ರಾಶಿ ಚಕ್ರದವರಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಶುಭಕರವಾಗಿರುವಂತಹ ವಿಶೇಷವಾದ ಮಹಾಪುರುಷ ಪಂಚಮ ರಾಜಯೋಗ ರೂಪುಗೊಳ್ತಾ ಇದೆ. ಈ ಯೋಗವು ಧೈರ್ಯ, ನಾಯಕತ್ವ ಮತ್ತು ಸಾಧನೆಯನ್ನು ಹೆಚ್ಚಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು ಜ್ಯೋತಿಷ್ಯದಲ್ಲಿ ವಿಶೇಷವಾಗಿ ಇದಕ್ಕೆ ಅರ್ಥವನ್ನು ಸೂಚಿಸಲಾಗಿದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಬಹಳಷ್ಟು ವಿಶೇಷವಾಗಿರುವಂತಹ ಲಾಭ, ಬೆಳವಣಿಗೆ, ವೃತ್ತಿ ಬದುಕಿನಲ್ಲಿ ಹಣಕಾಸಿನ ಒಂದು ವಿಶೇಷತೆಯಿಂದ ತುಂಬಿರುವಂತಹ ಬುದ್ಧಿವಂತಿಕೆಯ ಯಶಸ್ಸಿನ ಸೂಚಕವೆಂದು ಪರಿಗಣಿಸಲಾಗುತ್ತೆ. ಈ ಅಭಿವೃದ್ಧಿಯಲ್ಲಿ ವೃತ್ತಿ ಜೀವನದಲ್ಲಿ ಪ್ರಗತಿ, ಹೊಸ ಅವಕಾಶಗಳು, ಆದಾಯದಲ್ಲಿ ಹೆಚ್ಚಳ ಮತ್ತು ಬಡ್ತಿಗೆ ಸಂಬಂಧಪಟ್ಟಂತಹ ಶುಭ ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಹಾಗಾಗಿ ಈ ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಇಲ್ವಾ ಅಂತ ಈಗಲೇ ಚೆಕ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಈ ಒಂದು ಅದ್ಭುತವಾದ ರಾಜಯೋಗದ ಮೂಲಕ ದೂರ ಮಾಡ್ಕೊಳ್ಬಹುದು. ಸಾಲಬಾಧೆಯಿಂದ ಹೊರಗಡೆ ಬರ್ಬೋದು, ನೆಮ್ಮದಿಯನ್ನು ಸೃಷ್ಟಿ ಮಾಡ್ಕೊಳ್ಬಹುದು. ಹಾಗಾದರೆ ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ಲಾಭ, ಅದೃಷ್ಟ, ನೆಮ್ಮದಿಯ ಜೀವನ, ಸುಖ, ಶಾಂತಿ ಎಲ್ಲವನ್ನ ಪಡೆದುಕೊಂಡು ಮುಂದಕ್ಕೆ ಸಾಗೋಕ್ಕೆ ಒಂದು ಧೈರ್ಯ, ಒಂದು ವಿಶೇಷವಾದ ಗುರಿಯನ್ನು ಸೂಚಿಸುವಂತಹ ಅದೃಷ್ಟವಂತ ಶಕ್ತಿಶಾಲಿ ದಿನ ಯಾವ ರೀತಿ ರೂಪುಗೊಳ್ಳುತ್ತೆ ಅನ್ನುವಂತಹ ವಿವರವಾದ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಧೈರ್ಯ, ನಾಯಕತ್ವ, ಸಾಧನೆಗಳಿಗೆ ಉತ್ತೇಜನ ನೀಡುವಂತಹ ಸಮಯ ಈಗ ಶುರುವಾಗ್ತಾ ಇರೋದ್ರಿಂದ ನಿರ್ಧಾರದ ಸಾಮರ್ಥ್ಯ ಮತ್ತು ವೃತ್ತಿ ಬೆಳವಣಿಗೆಯಲ್ಲಿ ಸಹಕಾರವಾಗುವಂತಹ ವಿಶೇಷವಾದ ಸಂದರ್ಭ. ಈ ನಡುವೆ ಶುಕ್ರನು ಈ ರಾಶಿ ಚಕ್ರದವರಿಗೆ ಅತ್ಯಂತ ಶುಭಕರ ಮಾಳವ ರಾಜಯೋಗವನ್ನು ರೂಢಿ ಮಾಡ್ತಿದ್ದಾರೆ. ಇದು ಅತ್ಯಂತ ಐಶ್ವರ್ಯ, ಸೌಕರ್ಯ ಮತ್ತು ಆರ್ಥಿಕ ಲಾಭದ ಸೂಚನೆಯಾಗಿರುತ್ತೆ. ಇದರ ಜೊತೆಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅದ್ಭುತವಾಗಿರುವಂತಹ ಪರಿವರ್ತನೆಯನ್ನು ಪಡೆದುಕೊಳ್ತಾರೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ಶುಕ್ರ ಮತ್ತು ಬುಧನ ಸಂಯೋಗವು ಲಕ್ಷ್ಮೀನಾರಾಯಣ ಯೋಗವನ್ನು ಸೃಷ್ಟಿಸುತ್ತದೆ. ಈ ಯೋಗವು ಹಣಕಾಸಿನ ಸ್ಥಿರತೆ, ವ್ಯಾಪಾರ ಯಶಸ್ಸು ಮತ್ತು ಸಾಮಾಜಿಕ ಗೌರವವನ್ನು ಹೆಚ್ಚಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಈ ಎಲ್ಲ ಶುಭ ಯೋಗಗಳ ಸಮಗ್ರವಾಗಿರುವಂತಹ ಪ್ರಭಾವದ ಮೂಲಕ ಈ ರಾಶಿಯವರಿಗೆ ವಿಶೇಷವಾಗಿರುವಂತಹ ಅತ್ಯಂತ ಲಾಭದಾಯಕವಾಗಿರುವ ದಿನಗಳು ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಕೆಲವು ರಾಜಯೋಗಗಳು ಏಕೈಕವಾಗಿ ಆರ್ಥಿಕವಾಗಿ ಏರಿಕೆಯನ್ನು ತಂದುಕೊಡುತ್ತೆ. ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಮತ್ತು ಬಡ್ತಿಗೆ ಸಂಬಂಧಪಟ್ಟಂತ ಉತ್ತಮ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. ಹಾಗಾಗಿ ಈ ಅವಧಿ ಅದೃಷ್ಟ, ಸಾಧನೆ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವಂತಹ ಮಹತ್ವದ ಸಮಯವಾಗಿದ್ದು ಕೆಲ ರಾಶಿಯವರಿಗೆ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪುವ ಅವಕಾಶವನ್ನು ನೀಡಬಹುದು. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಶುಭ ಮತ್ತು ಅಷ್ಟ ಐಶ್ವರ್ಯದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದ ದಿಕ್ಕು ಬದಲಾಗುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಮುಂದಿನ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲಿ ದೇವರ ಪ್ರಭಾವ, ಗ್ರಹಗಳ ವಿಶೇಷವಾದ ಆಶೀರ್ವಾದ ನೇರವಾಗಿ ನಿಮ್ಮ ಮೇಲೆ ಶಕ್ತಿಶಾಲಿಯಾಗಿ ಕಾಣಿಸಿಕೊಳ್ಳುತ್ತೆ. ಈ ಅವಧಿಯಲ್ಲಿ ನಿಮ್ಮ ಶಕ್ತಿ, ಧೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಸ್ಪಷ್ಟವಾದ ಏರಿಕೆ ಕಂಡುಬರುತ್ತೆ. ನೀವು ಹಿಂದೆ ಕಷ್ಟಕರವೆಂದು ಭಾಸವಾಗಿದ್ದ ನಿರ್ಧಾರಗಳು ಇದೀಗ ದೃಢವಾಗಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದ್ತೀರಾ. ಈ ಸಮಯದಲ್ಲಿ ನೀವು ನಿಮ್ಮ ಗುರಿಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀರಾ. ಕೆಲಸದಲ್ಲಿ ಚುರುಕುತನ ಹೆಚ್ಚಾಗಿ ನೀವು ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಸಾಧ್ಯತೆ ಇರೋದ್ರಿಂದ ಈ ರಾಶಿ ಚಕ್ರದವರಿಗೆ ವೃತ್ತಿ ಜೀವನದಲ್ಲಿ ಮಹತ್ವದ ಬೆಳವಣಿಗೆ ಕಂಡುಬರಬಹುದು. ಉದ್ಯೋಗ ಬದಲಾವಣೆಗೆ ಯೋಚನೆ ಮಾಡ್ತಿರುವಂಥವರಿಗೆ ಅತ್ಯಂತ ಸೂಕ್ತವಾದ ಸಮಯ. ಮುಂದಿನ ರಾಶಿ ಸಿಂಹರಾಶಿ. ನಿಮ್ಮ ಕೌಶಲ್ಯಗಳಿಗೆ ತಕ್ಕ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಅವಧಿ ಸಾಧನೆ, ಧೈರ್ಯ ಮತ್ತು ಪ್ರಗತಿಗೆ ಹೊಸ ದಾರಿ ಮಾಡಿಕೊಡುವಂತಹ ಶಕ್ತಿಯುತವಾಗಿರುವ ಸಮಯ. ಈ ಅವಧಿಯಲ್ಲಿ ಗ್ರಹಗಳ ಸಂಚಾರವು ಮಿಶ್ರವಾಗಿದ್ದರೂ ಕೂಡ ಒಟ್ಟಾರೆಯಾಗಿ ಅನುಕೂಲಕರವಾಗಿರುವ ಫಲಿತಾಂಶವನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅನಿರೀಕ್ಷಿತವಾದ ಖರ್ಚುಗಳು, ದೂರ ಪ್ರಯಾಣಗಳು ಸಾಧ್ಯತೆ ಇದೆ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ವಹಿಸುವುದು ಒಳ್ಳೆಯದು. ಅತ್ಯಂತ ವಿಶೇಷವಾಗಿರುವ ಶುಕ್ರನ ಸಂಚಾರವು ಶುಭಕರವಾಗಿರುವಂತಹ ರಾಜಯೋಗವನ್ನು ರೂಪಿಸ್ತಾ ಇದೆ. ಇದು ನಿಮ್ಮ ಜೀವನದಲ್ಲಿ ಸೌಕರ್ಯವನ್ನು, ಐಶ್ವರ್ಯವನ್ನು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸುವ ಸೂಚನೆಯಾಗಿರುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ವ್ಯಾಪಾರ ವ್ಯವಹಾರ ಆದಾಯದಲ್ಲಿ ಏರಿಕೆ ಕಂಡುಬರುತ್ತದೆ ಮತ್ತು ಹಣಕಾಸಿನ ಸ್ಥಿತಿ ಬದಲಾಗುತ್ತದೆ. ವೃತ್ತಿ ಜೀವನದಲ್ಲಿ ಕೂಡ ಪ್ರಗತಿಯ ಅವಕಾಶಗಳು ಎದುರಾಗಬಹುದು. ಬಡ್ತಿ ಅಥವಾ ಉತ್ತಮ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಪ್ರೀತಿ ಮತ್ತು ಸಂಬಂಧಗಳ ವಿಚಾರದಲ್ಲಿ ಈ ಅವಧಿ ಉತ್ತಮವಾಗಿದ್ದು ಸಂಗಾತಿಯೊಂದಿಗೆ ಒಗ್ಗಟ್ಟು ಮತ್ತು ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಸಂಬಂಧಗಳು ಮತ್ತಷ್ಟು ಗಾಢವಾಗುತ್ತೆ. ಒಟ್ಟಾರೆಯಾಗಿ ಸಣ್ಣ ಸವಾಲುಗಳಿದ್ರೂ ಕೂಡ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯ ಒಂದು ಕಷ್ಟಗಳು ದೂರವಾಗುತ್ತೆ.
ಆರ್ಥಿಕ ಮತ್ತು ವೃತ್ತಿ ವೈಯಕ್ತಿಕ ಜೀವನದಲ್ಲಿ ಪ್ರಗತಿ ತರುವಂತಹ ಅನುಕೂಲಕರವಾದ ಅವಧಿಯಾಗಿರುತ್ತದೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಮಂಗಳ ಗ್ರಹದ ವಿಶೇಷವಾದ 4ನೇ ಭಾವದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಹೌದು, ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ವಿಶೇಷವಾಗಿ ಸ್ಥಿರತೆ, ಜೀವನದಲ್ಲಿ ಸುಧಾರಣೆಗೆ ದಾರಿ, ಹೊಸದಾದ ಒಂದು ಸಾಧನೆಯನ್ನು ಮಾಡಿಕೊಳ್ಳೋದಕ್ಕೆ ಸೂಚನೆ ನೀಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸುಧಾರಣೆಯತ್ತ ಸಾಗುತ್ತದೆ. ಆದಾಯದಲ್ಲಿ ಏರಿಕೆ ಕಂಡುಬರುವ ಸಾಧ್ಯತೆ ಇದ್ದು ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿ ಮಾಡುವ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ. ಇದು ನಿಮಗೆ ದೀರ್ಘಕಾಲದ ಒಂದು ಶಕ್ತಿ, ಸಾಮರ್ಥ್ಯ, ಕೆಲ ಅನಿರೀಕ್ಷಿತ ವೆಚ್ಚಗಳನ್ನು, ವಿದ್ಯುತ್ ಉಪಕರಣಗಳನ್ನು, ಮನೆಗೆ ಸಂಬಂಧಪಟ್ಟಂತಹ ಖರ್ಚುಗಳನ್ನು ಶುರು ಮಾಡೋದಕ್ಕೆ ಸಾಕಷ್ಟು ಲಾಭ ಮತ್ತು ನೆಮ್ಮದಿಯನ್ನು ತಂದು ಕೊಡುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಹೂಡಿಕೆಗಳಿಂದ ಲಾಭ ಗಳಿಸುವ ಅವಕಾಶ ಸಿಗುತ್ತೆ. ಹಿಂದೆ ಸಿಲುಕಿಕೊಂಡಿದ್ದ ಹಣ ಅಥವಾ ಬಾಕಿ ಉಳಿದಿದ್ದ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ. ಒಟ್ಟಾರೆ ಈ ಅವಧಿಯಲ್ಲಿ ರಾಶಿಯವರಿಗೆ ಆರ್ಥಿಕ ಬೆಳವಣಿಗೆ, ಸ್ಥಿರತೆ ಮತ್ತು ಸಾಧನೆಯತ್ತ ಮುನ್ನಡೆಯುವಂಥ ಅನುಕೂಲಕರವಾದ ಸಮಯವಾಗಿರುತ್ತೆ. ನೀವು ಸಾಧನೆಗಳ ದೃಷ್ಟಿಯಿಂದ ಮಹತ್ವವಾಗಿರುತ್ತದೆ. ಮಂಗಳ ಗ್ರಹವು, ಶುಕ್ರ ಗ್ರಹವು ನಿಮಗೆ ಅದ್ಭುತವಾಗಿರುವಂತಹ ಶಕ್ತಿಯನ್ನು ತಂದು ಕೊಡ್ತಾರೆ, ನೆಮ್ಮದಿಯನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಉತ್ತಮವಾಗಿರುವ ಫಲಿತಾಂಶವನ್ನು ಬರಮಾಡ್ಕೊಳ್ತೀರಾ. ವ್ಯಾಪಾರ ವ್ಯವಹಾರ ಪಾಲುದಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಲಾಭದಾಯಕ ಒಪ್ಪಂದಗಳು, ಹೊಸ ಅವಕಾಶಗಳು ಎದುರಾಗುತ್ತದೆ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಕಂಡುಕೊಳ್ತಾರೆ. ಮುಂದಿನ ರಾಶಿ ಕಟಕ ರಾಶಿ. ಜೀವನದಲ್ಲಿ ಪ್ರೀತಿ, ಆಕರ್ಷಣೆ ಮತ್ತು ಸಂತೋಷ, ವಾತಾವರಣ ಅದ್ಭುತವಾಗಿರುತ್ತೆ. ಸಂಗಾತಿಯೊಂದಿಗೆ ಉತ್ತಮವಾಗಿರುವಂತಹ ಆತ್ಮೀಯತೆಯ ಸಹಕಾರ ಹೆಚ್ಚಾಗುತ್ತೆ. ಪ್ರಣಯ ಜೀವನದಲ್ಲಿ ಹೊಸ ತಾಜಾತನ ಕಾಪಾಡಿಕೊಳ್ತೀರಾ. ನಿಮ್ಮ ಸಂಬಂಧ ಇನ್ನಷ್ಟು ಗಾಢವಾಗುತ್ತೆ. ಭೌತಿಕವಾಗಿ ಈ ಸಮಯದಲ್ಲಿ ಅನುಕೂಲಕರವಾಗಿದ್ದು ಅನಿರೀಕ್ಷಿತ ಸೌಕರ್ಯ, ಐಷಾರಾಮಿ ವಸ್ತುಗಳು ಅಥವಾ ವೈಭವದ ಅನುಭವಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ. ಹಣಕಾಸಿನ ದೃಷ್ಟಿಯಿಂದ ಲಾಭದ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಆದಾಯದಲ್ಲಿ ಕೂಡ ಏರಿಕೆಯನ್ನು ಕಂಡುಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡಿಕೊಂಡು ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡಿದ್ರೆ ಈ 8 ರಾಶಿಗಳಲ್ಲಿ ಇರ್ತಕ್ಕಂಥವರಿಗೆ ಇನ್ನು ಮುಂದೆ ಬದುಕು ಬಂಗಾರವಾಗುತ್ತೆ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಸಂಪತ್ತು, ಸೌಕರ್ಯ, ಸೌಲಭ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಳ್ಳುವಂತಹ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.